ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮ್ಗೇನಾದ್ರು ಇಷ್ಟ ಆದರೆ ಹಾಗೂ ಸತ್ಯ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಬಂಧು ಮಿತ್ರರಿಗೂ ತಿಳಿಸೋದನ್ನ ಮರಿಬೇಡಿ. ಇಂದಿನ ದಿನ ತಮಗೆ 4ನೇ ಮನೆಯಾದ ಮುಂದಿನ ವಿಡಿಯೋನ ತಿಳಿಸ್ತಾ ಇದ್ದೀನಿ. ಅಂದರೆ ತಮಗೆ ತಿಳಿಸಿದ್ದೆ ಈ 4ನೇ ಮನೆ ಇನ್ನ 2 ಭಾಗಗಳು ಬರುತ್ತೆ. ಅಂದ್ರೆ ವಿದ್ಯೆ ಒಂದು ಹೇಳಿದೆ ಹಾಗೂ ಮನೆದೇನೋ ಹೇಳಿದೆ, ಇನ್ನ 2 ಭಾಗಗಳಿದೆ. ತಾಯಿಯ ಋಣ ಅಂದ್ರೆ ಎಷ್ಟೋ ಜನರಿಗೆ ಈ ತಾಯಿ ಋಣ ಅನ್ನೋದು ಎಷ್ಟು ಭಾಗದಲ್ಲಿದೆ, ಹಾಗೂ ಒಂದು ಗಾಡಿಯ ಋಣ, ಈ 2 ಭಾಗಗಳು ಇದೇ ಮನೆಯಲ್ಲೇ ನಮ್ಗೆ ತೋರ್ಪಡಪಡುತ್ತೆ. ಹಾಗಾಗಿ ತಮ್ಗೆಲ್ಲ ಒಂದು ತಿಳಿಸಿದ ಹಾಗೆ ಒಂದು ಗಾಡಿಯ ಋಣನ ಇವತ್ತಿನ ದಿನ ಟಾಪಿಕ್ ತಗೊಂತಾ ಇದ್ದೀನಿ. ಈ ಗಾಡಿಯ ಋಣ ಅಂತ ಹೋದಾಗ ತಮ್ಗೆಲ್ಲ ತಿಳಿದಿರ್ಬೋದು, ಟೂ ವೀಲರ್ ಅನ್ನೋದು ಎಲ್ಲಾರ್ಗೂ ಬರುತ್ತೆ. ಅಂದ್ರೆ ಯಾವ ಗಾಡಿ ಅಂದ್ರೆ ಒಂದು ಬೈಕೋ ಅಥವಾ ಮೊಪೆಡೋ ಏನೋ ಒಂದು ತಗೊಳ್ಳೋಂಥ ವಿಚಾರ ಬರುತ್ತೆ. ಆದ್ರೆ ಈ 4 ಚಕ್ರದ ವಾಹನ ಅಂದ್ರೆ 4 ಚಕ್ರದ ವಾಹನ ಇಡೋವಂಥದ್ದು ಅಥವಾ ಬಸ್ಸು, ಲಾರಿ ಈ ರೀತಿಯಲ್ಲಿ ಬರುತ್ತೆ. ಇದು ಎಲ್ಲಪ್ಪ ಗೋಚಾರ ಕೊಡಿಸುತ್ತೆ ಅಂದ್ರೆ ಇದು 4ನೇ ಮನೆಗೆ ಒಂದು ಗೋಚಾರ ಕೊಡುತ್ತೆ. ಈ 4 ಚಕ್ರದ ವಾಹನ ಅಂತ ಬಂದಿದ ತಕ್ಷಣ ತಮ್ಗೆಲ್ಲ ತಿಳಿದಿರ್ಬೋದು, ಈ ಮನೆ ನಮಗೆ ಇನ್ನೊಂದು ಕಾರಕ ಆಗುತ್ತೆ. ನಮ್ಮ ಇನ್ನೊಂದು ಮನೆಗೆ ಲಿಂಕ್ ಎಲ್ಲಪ್ಪ ಬರುತ್ತೆ ಅಂದ್ರೆ ಬಿಸ್ನೆಸ್ ಹಾಗೂ ಕೆಲಸ, ವೃತ್ತಿಯ ಯಾವ ಕೆಲಸ ಮಾಡ್ತಾರೆ, ಹಾಗೂ ಇನ್ನೊಂದೇನಂದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೂ ಲಿಂಕ್ ಅನ್ನೋದು ಬರುತ್ತೆ. ಹಾಗಾಗಿ ಯಾವುದೇ ಒಂದು ಜಾತಕ ಅಂತ ಹೋದಾಗ ನಮಗೆ ಏನೇನು ಬರುತ್ತೆ ಅನ್ನೋದು ತಿಳಿಸ್ತಾ ಇದ್ದೀನಿ ಹೊರತು ಅದನ್ನ ನಿಮ್ಗೆ ಒಂದು ಚಿಕ್ಕದಾದ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಹಾಗಾಗಿ ಈ ಮಾಹಿತಿ ತಿಳ್ಕೊಂಡು ತಮಗೆ ಒಂದು ಬೇರೆಯವ್ರ ಹತ್ರ, ಒಂದು ಜ್ಯೋತಿಷ್ಯರ ಹತ್ರ ಹೋದಾಗೂ ಕೂಡ ಯಾವ ಒಂದು ವಿಚಾರ ಕೇಳಬೇಕು ಅನ್ನತಕ್ಕಂಥ ಮಾಹಿತಿ ಮಾತ್ರನೇ ತಿಳಿಸ್ತಾ ಇರೋದು ನಾನು ನಿಮಗೆ. ಆದರೆ ಅದರ ಬಲನ ನೀವು ಆಮೇಲೆ ಆ ವ್ಯಕ್ತಿಯಿಂದನೇ ತಿಳ್ಕೊಳ್ಳಿ. ಹಾಗೂ ಈ ವಿಡಿಯೋಲಿ ಒಂದು ಗಾಡಿ ವಿಚಾರ ಏನೋ ಬಂತು, ಏನೋ 2 ವೀಲರು ಹಾಗೂ ಕಾರ್ ಅನ್ನೋದು. ಎಷ್ಟೋ ಜನರಿಗೆ ಈ 2 ವೀಲರ್ ಅನ್ನೋ ಋಣ ಇರುತ್ತೆ, ಆದ್ರೆ ಆ ಮನೆಯಲ್ಲಿ ಕಾರು ಇಡೋತಕ್ಕಂಥ ಋಣ ಅನ್ನೋದು ಇರಲ್ಲ. ಯಾಕಂದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರೋ ಏನೋ ಒಂದು ಇರುತ್ತೆ. ಆದ್ರೆ ತಮ್ಗೆ ನಾನು ಹೇಗೆ ಇಂದಿನ ನನ್ನ ಒಂದು ಮನೆಯ ಕಟ್ಟಡದ ವಿಚಾರ ಹೇಳಿದ್ನೋ, ಆ ಒಂದು ಗ್ರಹಗಳ ಯುತಿ ನೋಡಿ. ಒಂದು ಮನೆಯ ವಿಚಾರ ಬಂದಿದ ತಕ್ಷಣ ರಾಹುವಿನ ಒಂದು ತಮ್ಗೆ ಹೇಳಿದೆ, ಒಂದು ಲಗ್ನ ಮಕರ ಲಗ್ನ ಆಗಿದೆ. ಒಂದು 4ನೇ ಮನೆ ಯಾವ್ದಪ್ಪ, ಮೇಷ ಲಗ್ನ, ಮೇಷ ರಾಶಿ. ಆ ಮೇಷ ರಾಶಿಯಲ್ಲಿ ಒಂದು ಅಂಗಾರಕನು ರಾಹು ಯುತಿ ಆಗಿದೆ. ಆದ್ರೆ ಅವ್ರು ಡೆಫಿನೆಟ್ ಆಗಿ ಕಾರ್ ಅನ್ನೋದು ಇಟ್ಕೊಂತಾರೆ. ಯಾಕಂದ್ರೆ ಕಾರಕ ಗಾಡಿಗೆ ಕಾರಕ, ಆದ್ರೆ ಅವನಿಗೆ ಭೂಮಿಯಲ್ಲಿ ಹೊಡೆಯುತ್ತೆ. ಯಾಕಂದ್ರೆ ಆ ಮನೆ 4 ಭಾಗಗಳಾಗಿರುತ್ತೆ. ಯಾಕಂದ್ರೆ ತಮ್ಗೆ ವಿಚಾರ ಹೇಳಿದೆ, ಯಾವುದಾದ್ರೂ ಒಂದು ಭಾಗ ಅಂದ್ರೆ ತಾಯಿ ಋಣನೋ ಅಥವಾ ಒಂದು ಭೂಮಿಯ ಋಣನೋ ಅಥವಾ ಗಾಡಿಯ ಋಣನೋ ಅಥವಾ ಭೂಮಿ ಋಣ, ಈ 4ಅಲ್ಲಿ ಯಾವ್ದಾದ್ರು ಒಂದು ಋಣನ ಕಟ್ ಮಾಡ್ತಾರೆ, ಮಿಕ್ಕ 3 ಋಣ ಸಾಲಿಡ್ ಆಗಿ ಕೊಡ್ತಾರೆ. ಹಾಗಾಗಿ ಈ ಅಂಗಾರಕನು ರಾಹು ಯುತಿ ಆಗಿದೆ. ಆದ್ರೆ ದೊಡ್ಡ ಗಾತ್ರದ ವಾಹನ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು, SUV ಕಾರ್ಸ್ಗಳು ಅಂದ್ರೆ 7 ಜನ 10 ಜನ ಹೋಗುವಂತಕ್ಕಂಥ ಗಾಡಿಗಳನ್ನ ಅವರು ಇಟ್ಕೊಂತಾರೆ. ಹಾಗಾಗಿ ಇವೆರಡು ಗ್ರಹಗಳನ್ನ ಒಂದು ಯುತಿ ಅಂದ್ರೆ ಒಂದು ಆ ಸಂಬಂಧಪಟ್ಟದಂತ ಗ್ರಹಗಳ ಯುತಿ ಇದ್ದಿದೆ ಆದ್ರೆ ಅವ್ರ ಮನೇಲಿ ಗ್ಯಾರಂಟಿ ಒಂದು ದೊಡ್ಡ ಗಾತ್ರದ ಋಣಗಳು ಇರುತ್ತೆ. ಹಾಗೂ ಇವಾಗೇನೋ ಆ ಮನೆಯಲ್ಲಿ ದೊಡ್ಡ ಗಾತ್ರದ ಒಂದು ಋಣ ಇದ್ದೇ ಇರಲ್ಲ. ಅಂದ್ರೆ ಎಷ್ಟೋ ಜನ ಮನೇಲಿ ಏನಪ್ಪಾ ಅಂದ್ರೆ ಎಷ್ಟೇ ವರ್ಷಗಳಾಗಿರುತ್ತೆ, ಆದ್ರೆ ಅವರು ಒಳ್ಳೆ ಕೆಲ್ಸದಲ್ಲೇ ಇರ್ತಾರೆ, ಗೋರ್ಮೆಂಟ್ ಗಾಡಿಯಲ್ಲಿ ಓಡಾಡ್ತಾ ಇರ್ತಾರೆ, ಆದ್ರೆ ಸ್ವಂತ ಗಾಡಿ ಅನ್ನೋದಿರಲ್ಲ. ಯಾಕಪ್ಪ ಅಂದ್ರೆ ಅವ್ರಿಗೆ ಒಂದು ಯಾವ್ದಾದ್ರು ಒಂದು ಋಣ ಕೊಡಲ್ಲ. ತಮ್ಗೆ ತಿಳಿಸಿದ ಹಾಗೆ ಏನಂದ್ರೆ ಅವ್ರಿಗೆ ಭೂಮಿ ಋಣ ಏನೋ ಇರುತ್ತೆ, ಆದ್ರೆ ಗಾಡಿ ಋಣ ಇರಲ್ಲ. ಹಾಗಾಗಿ ಈ ಒಂದು ತಾಯಿ ಋಣನ ಯಾವುದೋ ಒಂದು ಬ್ರೇಕಪ್ ಆದಾಗ ಒಂದು ಗಾಡಿ ಋಣ ಅನ್ನೋದು ಬರುತ್ತೆ. ಹಾಗಾಗಿ ಯಾವುದೇ ಕಾರಣಾಂತರದಲ್ಲೂ ಕೂಡ ನಮ್ಗೆ ಮೊದಲನೇದಾಗಿ ಬರೋದು ಯಾವ್ದಪ್ಪ ಅಂದ್ರೆ ಗಾಡಿಯ ಋಣ ಹಾಗೂ ಒಂದು ತಾಯಿನ ಋಣ. ಈ ತಾಯಿ ಋಣ ಅನ್ನೋದನ್ನ ನಾನು ಮುಂದಿನ ವಿಡಿಯೋಲಿ ಇದು ಸ್ವಲ್ಪ ಭಾಗದಲ್ಲೇ ಇರುತ್ತೆ. ಆದ್ರೆ ಈ ಗಾಡಿ ಋಣ ಈ ಭಾಗದಲ್ಲೇ ಹೇಳ್ತಾ ಇದ್ದೀನಿ ನೋಡಿ. ಯಾವುದೇ ಒಬ್ಬ ವ್ಯಕ್ತಿ ಗಾಡಿಯನ್ನು ಕೊಂಡ್ಕೊಳ್ಳೋಕಾರೆ
ಇಲ್ಲಿ ಮೊದಲನೇದಾಗಿ ಬರತಕ್ಕಂತ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಗಾಡಿಯ ಬಣ್ಣ. ಹಾಗಾಗಿ ಯಾವ ಬಣ್ಣ ತಗೋಬೇಕು ಅಂದ್ರೆ ಆ ಒಂದು 4ನೇ ಮನೆಯ ಒಂದು ವಿಚಾರ ಬರುತ್ತೆ. ಆ ಒಂದು ರಾಶಿನೂ ಕೂಡ ಕನ್ಸಿಡರ್ ಮಾಡ್ತೀವಿ ಅಂತ ಆ ರಾಶಿಯಿಂದ ಅವನಿಗೆ ಯಾವ ಬಣ್ಣವನ್ನು ತಗೋಬೇಕು. ಏನಾದ್ರು ಲೈಕ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಮೇಷ ರಾಶಿ ಆಗಿದೆ, ಅವನಿಗೆ ಒಂದು ಅಧಿಪತಿ ನಾನು ಹೇಳಿದ ಹಾಗೆ ಲಗ್ನ ಬಂದು ಮಕರ ಲಗ್ನ ಆಗಿದೆ. ಅದರ ಮೇಲೆ ಅಧಿಪತಿ ಯಾರಾಗಿದ್ದಾರೆ, ಒಂದು ಅಂಗಾರಕ ಸ್ಥಾನ ಆಗಿದೆ, ರಾಹು ಯುತಿ ಆಗಿದೆ. ಆದ್ರೆ ಇಲ್ಲಿ ಏನಪ್ಪಾ ಆಗತ್ತೆ, ಅವ್ನ್ ರೆಡ್ ಕಲರ್ ತಗೊಂಡ್ರೆ ಆಕ್ಸಿಡೆಂಟ್ ಅನ್ನೋದಾಗತ್ತೆ. ಹಾಗಾಗಿ ಅವರು ಜಾತಕ ಅಂತ ನೋಡಿದಾಗ ಅಲ್ಲಿ ಬೂದಿ ಬಣ್ಣ ಅಂದ್ರೆ ಗ್ರೇ ಕಲರ್ ಅನ್ನೋದು ಬರುತ್ತೆ. ಹಾಗಾಗಿ ಒಬ್ಬರೊಬ್ಬರ ಜಗು ಒಂದೊಂದು ಜಾತಕದ ರೀತಿ ಬರುತ್ತೆ. ಹಾಗೆ ನೋಡಿ, ಮಕರ ರಾಶಿಯವ್ರಿಗೆ ಮೊದಲನೇದಾಗಿ ಬರೋದು ಯಾವುದು, ನೀಲಿ ಕಲರು, ನೀಲಿ ಬಣ್ಣ ಹಾಗೂ ಒಂದು ವೈಟ್ ಕಲರ್ ಅನ್ನೋದು ಬರುತ್ತೆ, ಹಸಿರು ಬಣ್ಣ ಅನ್ನೋದು ಬರುತ್ತೆ. ಆದ್ರೆ ಈ ರಾಶಿ ನೋಡಿದಾಗ ಮಾತ್ರ ನಾವು ಹೇಳ್ಬೋದು. ಆದ್ರೆ ಲಗ್ನ ಅಂತ ನೋಡಿದಾಗ ಅವರ ಜಾತಕದಲ್ಲಿ ಪೂರ್ಣ ಬಲ ಯಾವ ಬಣ್ಣ ಇದೆ, ಆ ಪೂರ್ಣ ಬಣ್ಣವನ್ನು ನಾವು ತಗೊಂಡಿದಾದ್ರೆ ಆ ಜಾತಕದಿಂದ ಒಂದು ಪೂರ್ಣ ಬಲದಿಂದ ತಗೊಂಡಿದ್ದಾದ್ಮೇಲೆ ಏನಪ್ಪಾ ಅಂದ್ರೆ ಆ ವ್ಯಕ್ತಿಗೆ ಒಂದು ಗಾಡಿ ಆಕ್ಸಿಡೆಂಟ್ ಆಗುವಂಥದ್ದು ಅಥವಾ ಏನು ಆ ಗ್ರಹಗಳ ಒಂದು ಬಲ ಅವ್ರಿಗೆ ತೊಂದರೆ ಆಗಲ್ಲ. ಹಾಗಾಗಿ ಇದ್ರಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಜೋಕರ್ ಕಲರ್ ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು. ಈ ಜೋಕರ್ ಬಣ್ಣ ಅನ್ನೋದು ಕೂಡ ಇದೆ. ಅಂದ್ರೆ ಯಾರು ಬೇಕಾದ್ರೂ ತಗೊಳ್ಳುವಂತ ಬಣ್ಣದ ವಿಚಾರ ಬರುತ್ತೆ. ಅದು ಯಾವ್ದಪ್ಪ, ಒಂದು ಗ್ರೇ ಕಲರ್ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು, ಸಿಲ್ವರ್ ಗ್ರೇ ಕಲರ್ ಅಂದ್ರೆ ಒಂದು ಸಿಮೆಂಟ್ ಕಲರ್ ಅನ್ನೋದು ಬರುತ್ತೆ, ಬೂದು ಬಣ್ಣ. ಇನ್ನೊಂದು ಗ್ರೇ ಕಲರ್ ಅಂದ್ರೆ ಸಿಲ್ವರ್ ಕಲರ್ ಅನ್ನೋದು ಬರುತ್ತೆ, ಮೆರೂನ್ ಕಲರ್, ಈ ಒಂದು ಮೆರೂನ್ ಅನ್ನೋದು ಬರುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು, ಈ 2 ಭಾಗಗಳಲ್ಲಿ ಮಿಕ್ಸೆಡ್ ಕಲರ್ ಬರುತ್ತೆ. ಅಂದ್ರೆ 2 ಗಾಡಿಯಲ್ಲೂ ಅಂದ್ರೆ ಪೂರ್ತಿಯಾಗಿ ವೈಟ್ ಅಲ್ಲ ಇದು ಅಲ್ಲ, ಅಂದ್ರೆ 2 ಬಣ್ಣಗಳು ಮಿಕ್ಸೆಡ್ ಕಲರ್ ಅಲ್ಲಿ ಬರುತ್ತೆ. ಅದು ಕೂಡ ತಮ್ಗೆ ಜೋಕರ್ ಕಲರ್ ಅಂತ ಹೇಳ್ತಾರೆ. ಈ ಜೋಕರ್ ಕಲರ್ ಅನ್ನೋದು ಯಾರು ಬೇಕಾದ್ರೂ ಕೂಡ ತಗೋಬಹುದು. ಎರಡನೇದಾಗಿ ಇಲ್ಲಿ ಏನಪ್ಪಾ ಬರುತ್ತೆ ಅಂದ್ರೆ ನಂಬರ್, ಯಾವ ನಂಬರ್ನ ತಗೋಬೇಕು ಅನ್ನೋದು. ನೋಡಿ, ಈ ದೊಡ್ಡ ಕೆಲಸ ಮಾಡ್ಬೇಡಿ ಯಾವುದೇ ಕಾರಣಕ್ಕೂ. ನೋಡಿ, ತಮ್ಗೆಲ್ಲ ಗೊತ್ತಿರ್ಬೋದು, ಏಂಜಲ್ ನಂಬರ್ ಅಂದಿದ ತಕ್ಷಣ ಕೊನೆಯ 3 ನಂಬರ್ ಯಾವತ್ತೇ ಆಗ್ಲಿ ಬೆಸ ಸಂಖ್ಯೆಯಲ್ಲಿ ಇರ್ಬೇಕು ಅಂತ ಎಷ್ಟೋ ಜನ ಹೇಳ್ತಾರೆ. ಅಂದ್ರೆ 11, 33, 55, 77, 99 ಈ ರೀತಿಯಲ್ಲಿ ತಗೊಂಡಿದ್ದಾರೆ ಸೂಪರ್ ಅಂತ ಹೇಳ್ತಾರೆ. ಆದ್ರೆ ಆ ನಂಬರ್ನ ನಾವು ತಗೋಬೇಕು ಅಂದ್ರೆ ಅಷ್ಟೇ ನಾವು ಕಾಸು ಕಟ್ಬೇಕಾಗತ್ತೆ. ಅದೇ ಆ ಡಬಲ್ ನಂಬರ್ನೇ ನೀವು ತಗೊಳ್ಳೋದಾದ್ರೆ 2 ನಂಬರ್ ಡಬಲ್ ತಗೊಳ್ಳಿ, ಲಾಸ್ಟ್ ಕೊನೆ 2 ಸಂಖ್ಯೆ ಡಬಲ್ ನಂಬರ್ ತಗೊಳ್ಳಿ. ಆ ಮುಂದಿನ ಆ ಏನು ನಂಬರ್ ಬಂದಿದೆಯೋ ಅದು ಸೀಮಿತವಾದ ಅಂದ್ರೆ ಆ ನಿಮ್ಮ ಒಂದು ಹೆಸರಿಗೆ ಆ ನಂಬರ್ ಏನಾರು ಆಗ್ಬರುತ್ತೆ. ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ನಾವು ಟೋಟಲ್ ಅನ್ನೋದು ಮಾಡ್ಕೊಂತೀವಿ. ಆ ಟೋಟಲ್ ಮಾಡಿದ ಗ್ರಹಗಳನ್ನ ನಾವು ಆ ಒಂದು ಗಾಡಿಯಲ್ಲಿ ಇಟ್ಕೊಂಡು ಒಂದು ಬಲ ಅನ್ನೋದು ಬರುತ್ತೆ. ಹಾಗಾಗಿ ಅದನ್ನ ಮಾಡ್ಕೊಳೋದು ಉತ್ತಮ ಅಂತ ನಾನು ಈ ವಿಡಿಯೋಲಿ ಹೇಳ್ತೀನಿ. ಮತ್ತೆ ಮುಂದಿನ ಸ್ಥಾನ ಯಾವ್ದಪ್ಪ ಅಂದ್ರೆ ಯಾವ ಸಮಯದಲ್ಲಿ ಕೊಂಡ್ಕೋಬೇಕು. ತಮ್ಗೆಲ್ಲ ಈ ಕೊಂಡ್ಕೊಳ್ಳುವಂತ ಸಮಯ ಬಂದಾಗ ನಮಗೆ ಈ ಲೋನ್ ವಿಚಾರ ಬರುತ್ತೆ, ಹಾಗೂ ಈ ಫುಲ್ ಕ್ಯಾಶ್ ಅನ್ನೋದು ಬರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಫುಲ್ ಕ್ಯಾಶ್ ಅನ್ನೋದು ಕೊಟ್ಟಾಗ ಕೂಡ ಅವನು ಪರ್ಟಿಕ್ಯುಲರ್ಲಿ ಸಮಯ ಅನ್ನೋದನ್ನ ತಗೋಬರ್ಬೋದು. ಆದ್ರೆ ಈ ಲೋನ್ ವಿಚಾರ ಅಂತ ಬಂದಾಗ ಆ ರಿಜಿಸ್ಟ್ರೇಷನ್ ಇದೆಲ್ಲ ಇರುತ್ತೆ. ಆದ್ರೆ ಯಾವುದೇ ಒಂದು ಸಮಯ ಅಂತ ಬಂದಾಗ ಮೊದಲನೇ ಆಗಿ ಭಾಗ ಬರುತ್ತೆ. ಹಾಗಾಗಿ ಯಾವುದೇ ಒಬ್ಬ ಜ್ಯೋತಿಷರನ್ನು ಕೇಳ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಆ ಗಾಡಿ ಬಂದ ಮೇಲೆ ಲಾಭ ಸ್ಥಾನ ಅನ್ನೋದು ಬರ್ಬೇಕು. ಲಾಭ ಗಳಿಗೆ ಏನಾರು ಇದೆಯಾ, ಅಮೃತ್ ಗಳಿಗೆ ಅನ್ನೋದು ಇದೆಯಾ, ಮತ್ತೆ ಆ ಗಾಡಿಯ ಪೂಜೆಯನ್ನು ಮಾಡ್ಕೊಳಕರನು ನಿಮ್ಗೆ ಆ ಒಂದು ಅಭಿವೃದ್ಧಿ ಸ್ಥಾನ ಅನ್ನೋದು ಬರ್ಬೇಕಂದ್ರೆ ಇವಾಗ ತಮ್ಗೆಲ್ಲರಿಗೂ ಈ 2 ವೀಲರ್ ಅನ್ನೋದು ಕೊಂಡ್ಕೊಳಕರ ಯಾವಾಗಪ್ಪ ಇರುತ್ತೆ ಅಂದ್ರೆ ಒಂದು SLC ಇಂದ PUC ಹೋಗುವಂತ ಕಾಲ. ಅಂದ್ರೆ PUC ಆ ರೇಂಜ್ ಅಲ್ಲೇ ತಮ್ಗೆಲ್ಲರಿಗೂ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಕೊಡಿಸ್ತಾರೆ ತಂದೆ ತಾಯಿಗಳು. ಹಾಗಾಗಿ ತಂದೆ ತಾಯಿಗಳು ತಿಳ್ಕೊಂತಾರೆ. ಹಾಗಾಗಿ ಆ ಭಾಗನ ನೋಡ್ಕೊಳ್ಳಿ ಅನ್ನತಕ್ಕಂಥ ವಿಚಾರ ಈ ವಿಡಿಯೋಲಿ ತಿಳಿಸ್ತಾ ಇದ್ದೇನೆ. ಹಾಗಾಗಿ ಈ 3 ಭಾಗಗಳು ಬರುತ್ತೆ, ಒಂದು ಬಣ್ಣ ಹಾಗೂ ನಂಬರ್ ಹಾಗೂ ತಗೊಳ್ ಬರುವಂತ ಸಮಯ ಅನ್ನೋದಿರುತ್ತೆ. ಹಾಗಾಗಿ ಈ 3 ಭಾಗಗಳು ಚಿಕ್ಕದಾಗಿ ತಮ್ಗೆ ಮಾಹಿತಿ ಕೊಟ್ಟಿದ್ದೀನಿ. ತಮ್ಗೇನಾದ್ರು ಇನ್ನ ಮುಂದಿನ ಮಾಹಿತಿ ಬೇಕು ಅಂದ್ರೆ ನನ್ನ ನಂಬರ್ ಈ ನನ್ನ ವಿಡಿಯೋನ ಕೊನೆ ಭಾಗದಲ್ಲಿ ಇರುತ್ತೆ,
ಮೊದಲನೇದಾಗಿ ವಾಟ್ಸಪ್ಪಲ್ಲಿ ತಮಗೆ ಡೀಟೇಲ್ಸ್ ಏನು ಬೇಕೋ ನನಗೆ ವಾಟ್ಸಪ್ ಡೀಟೇಲ್ಸ್ ಮಾಡಿ, ಅದಾದ್ಮೇಲೆ ನಾನೇ ಕರೆ ಮಾಡ್ತೀನಿ. ಹಾಗೂ ಒಂದು ನನ್ನ ಈ ನಂಬರ್ ಗೂಗಲ್ ಪೇ ಹಾಗೂ ಫೋನ್ಪೇಲಿ ಇರುತ್ತೆ. ಮುಂಚೆನೆ ನನ್ನ ಅಮೌಂಟ್ ಏನಿದೆಯೋ ಅದನ್ನು ಸೀಮಿತಗೊಳಿಸಿ ಅಂತ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.